ಸೊ ಎಲ್ಲರಿಗೂ ನಮಸ್ಕಾರ. ನಮ್ಮ ಲಾಸ್ಟ್ ಇಯರ್ ಆರ್ ಸಿ ಬಿದವರು 14 ಮ್ಯಾಚ್ ಆಡಿ ಬರೀ 8 ಮ್ಯಾಚ್ ಗೆದ್ದಿದ್ದಾರೆ. ಅದರಲ್ಲಿ ಫಸ್ಟ್ ಆಫ್ ಆಲ್ ಮಾತ್ರ ಒಂದೇ ಮ್ಯಾಚ್ ಗೆದ್ದಿದ್ದಾರೆ. ಈ ವರ್ಷ ಹಂಗೆ ಆಗಬಾರ್ದು ಅಂದ್ಬಿಟ್ಟು ಆರ್ ಸಿ ಬಿದವರು ಎಲ್ಲ ಕಡೆ ಟೀಮ್ನ ಬ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ. ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿಲ್ಲ ಟಾಪ್ ಪ್ಲೇಯರ್ಸಲ್ಲಿ. ಇವಾಗ ಈ ವರ್ಷ ಬ್ಯಾಟಿಂಗು ಚೆನ್ನಾಗಿದೆ, ಬೌಲಿಂಗು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಇವಾಗ ನಾವು ಬ್ಯಾಟಿಂಗ್ ಅನಲೈಸ್ ಮಾಡೋಣ ಮತ್ತು ಬೌಲಿಂಗ್ ಅನಲೈಸ್ ಮತ್ತು ಆಲ್ರೌಂಡರ್ ಅನಾಲಿಸಿಸ್. ಸೊ ಇವಾಗ ನಮ್ಮ ಕೊಹ್ಲಿ ಬಗ್ಗೆ ಏನು ಮಾತಾಡೋಣ ಹೇಳಿ. ಅವ್ರು ದ ಗ್ರೇಟೆಸ್ಟ್ ಆಫ್ ಆಲ್ ದ ಟೈಮ್. ಲಾಸ್ಟ್ ಸೀಸನಲ್ಲಿ 741 ರನ್ಸ್ ಹೊಡೆದಿದ್ದಾರೆ ಎಂಟೈರ್ 15 ಮ್ಯಾಚ್ನಲ್ಲಿ. ನಮ್ಮ ಫಿಲಿಪ್ ಸಾಲ್ಟ್ ಅವರು 435 ರನ್ ಹೊಡೆದಿದ್ದಾರೆ. ಸ್ಟ್ರೈಕ್ ರೇಟ್ 182.50ದಲ್ಲಿ. ನಮ್ಮ ಪಟೀದಾರ್ ಅವರು ಒಳ್ಳೆ 1 ಡೌನ್ 2 ಡೌನ್ ಬ್ಯಾಟ್ಸ್ಮನ್ ಅವರು. ಒಳ್ಳೆ ಬೇಗ ಬಂದು ಹೊಡಿತಾರೆ ಹೋಗ್ತಾರೆ, 50 ರನ್ ಹೊಡಿತಾರೆ ಹೋಗ್ತಾರೆ. ಹಂಗೆ ಆಗ್ತಿತ್ತು ಲಾಸ್ಟ್ ಸೀಸನಲ್ಲಿ. ಮತ್ತು ದಿನೇಶ್ ಶರ್ಮಾ ಅವರು ಒಳ್ಳೆ ಫಿನಿಶಿಂಗ್ ರೋಲ್ ಮಾಡ್ತಾರೆ. ಡೆಡ್ ಓವರ್ಸಲ್ಲಿ ಚೆನ್ನಾಗಿ ಆಡಿದರು ಲಾಸ್ಟ್ ಸೀಸನ್ ಪಂಜಾಬ್ ಅವ್ರಿಗೆ. ಮತ್ತು ನಾನು ದೇವರ ಪಡಿಕ್ಕಲ್ ಅವರು ನಮ್ಮ ಆರ್ ಸಿ ಬಿಗೆ ಚೆನ್ನಾಗಿ ಆಡಿದರು 2021ನಲ್ಲಿ. ಆಮೇಲೆ ನಮ್ಮ ಸ್ವಸ್ತಿಕ್ ಚಿಕ್ಕರ್ ಅವ್ರ ಬಗ್ಗೆ ಏನೆಲ್ಲ ಹೇಳಿ. ಅವರು ಯು ಪಿದಲ್ಲಿ ಚೆನ್ನಾಗಿ ಎಲ್ಲ ಅವಾರ್ಡ್ಸ್ ಅವ್ರಿಗೆ ಬಂದಿದೆ. ನೋಡೋಣ ಇಲ್ಲಿ ಡೆಬ್ಯೂ ಮಾಡಿಸ್ತಾರೆ ಇಲ್ಲ ಅಂದ್ಬಿಟ್ಟು. ಬ್ಯಾಟಿಂಗ್ ಮಾತ್ರ ಇಲ್ಲಿ ಒಳ್ಳೆ ಸಾಲಿಡಲ್ಲಿದೆ. ನನಗೆ ಗೊತ್ತಿರೋ ಪ್ರಕಾರ ವಿರಾಟ್ನ ಮತ್ತು ಫಿಲಿಪ್ ಸಾಲ್ಟ್ನ ಓಪನಿಂಗ್ ಮಾಡಿಸ್ತಾರೆ. ವಿರಾಟ್ನ ಸ್ವಲ್ಪ ಮೆತ್ತಗೆ ಆಡೋಕ್ಕೆ ಹೇಳ್ತಾರೆ. ಫಿಲಿಪ್ ಸಾಲ್ಟ್ ಅವರು ಸ್ವಲ್ಪ ಸ್ಟಾರ್ಟ್ ತೊಗೊತಾರೆ. 5 ಓವರಲ್ಲಿ ಏನಿಲ್ಲ ಅಂದರೂ ಒಂದು 50-60 ರನ್ ಬರೋ ಥರ ಹೊಡಿತಾರೆ. ಆಮೇಲೆ ನಮ್ಮ ಪಡಿದಾರನ ಅವರನ್ನ 1 ಡೌನ್ ಕಳಿಸ್ತಾರೆ. ಮತ್ತು 2 ಡೌನು ನನಗೆ ಗೊತ್ತಿರೋ ಪ್ರಕಾರ ಜಕಬ್ ಬೈತನಲ್ಲಿ ಇಲ್ಲ ಲಿಯಾಂಗ್ ಲಿವಿಂಗ್ಸ್ಟನ್ನ ಕಳಿಸ್ತಾರೆ. 3 ಡೌನ್ ಎಲ್ಲ ಇದು ನೆಕ್ಸ್ಟ್ ಆಲ್ರೌಂಡ್ ಕ್ಯಾಟಗರಿ ಹೇಳ್ತೀನಿ ನೋಡಿ. ಸೊ ಇವಾಗ ಆಲ್ರೌಂಡರ್ ಕ್ಯಾಟಗರಿಗೆ ಬಂದರೆ ನಮ್ಮ ಲಿಯಾಂಗ್ ಲಿವಿಂಗ್ಸ್ಟನ್ ಅವರು ಮಿಡ್ಲ್ ಓವರ್ಸಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಮತ್ತು ಬೌಲಿಂಗು ಮಾಡ್ತಾರೆ. ಲೆಗ್ ಸ್ಪಿನ್ನು ಮಾಡ್ತಾರೆ, ಆಫ್ ಸ್ಪಿನ್ ಮಾಡ್ತಾರೆ. ಇವ್ರಿಗೆ ನಮಗೆ ಮಿಡ್ಲ್ ಓವರಲ್ಲಿ ಕ್ರಿಷಲ್ ಓವರ್ಸ್ ಹಾಕ್ಕೊಡ್ತಾರೆ. ಮತ್ತು ಜೊತೆಯವರು ಕೂಡ ಬೌಲಿಂಗ್ ಮಾಡ್ತಾರೆ ಇವರು. ಮತ್ತು ಜೇಕಬ್ ಬೆತ್ತನಲ್ ಅವರು ಡೆಬ್ಯೂ ಮಾಡ್ತಾರೆ ನಮ್ಗೆ ಆರ್ ಸಿ ಬಿಗೆ. ಇಷ್ಟು ವರ್ಷ ಎಲ್ಲೂ IPL ಅಲ್ಲಿ ಆಡಿದ್ದಿಲ್ಲ ಅವರು. ನೋಡಬೇಕು ಅವ್ರು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂದ್ಬಿಟ್ಟು. ನನಗೆ ಗೊತ್ತಿರೋ ಬೇಕಾದ್ರೆ ಮೋಸ್ಟ್ ಪ್ರಾಬಬಲಿ ಟಾಪ್ ಆರ್ಡ್ರೇ ಆಡಿಸ್ತಾರೆ. ಮಿಡ್ಲ್ ಆರ್ಡರ್ ಆಡಿಸೋ ಡೌಟ್ ಇವ್ರನ್ನ. ಮತ್ತು ಕೃಣಾಲ್ ಪಾಂಡ್ಯದವರು ಗೊತ್ತಾನೆ ಬಂದು ಎಲ್ಲ ಆಡ್ತಾರೆ ಅಂದ್ಬಿಟ್ಟು. ಫಿನಿಶಿಂಗ್ ದ ಫಿನಿಷರ್ ಅಂತ ಆರ್ ಸಿ ಬಿಗೆ ಬಂದಮೇಲೆ ದ ಫಿನಿಶಿಂಗ್ ಕೊಡ್ತಾರೆ ನೋಡಿ ಇವರು. ಇವರು ಬ್ಯಾಟಿಂಗು ಚೆನ್ನಾಗಿದೆ, ಬೌಲಿಂಗು ಚೆನ್ನಾಗಿದೆ, ಫಿನಿಶಿಂಗ್ ರೋಲ್ ಮಾಡ್ತಾರೆ ಇವರು. ಮತ್ತು ಮನೋಜ್ ಬಂಡ್ಗೆದವ್ರನ್ನ ಲಾಸ್ಟ್ ಸೀಸನ್ ಒಂದು ಆಡಿಸಿಲ್ಲ. ನೋಡೋಣ ಈ ಸೀಸನ್ ಏನು ಆಡಿಸ್ತಾರೆ ಅಂದ್ಬಿಟ್ಟು. ಮತ್ತು ನಮ್ಮ ಸ್ವಪ್ನಿಲ್ ಸಿಂಗ್ ಅವರು ಸೆಕೆಂಡ್ ಹಾಫ್ನಲ್ಲಿ ಬಂದು ದ ಸ್ವಪ್ನಿಲ್ ಸಿಂಗ್ ಮ್ಯಾಜಿಷಿಯನ್ ಏನು ಮ್ಯಾಜಿಕ್ ಮಾಡಿದ್ರೆ ಇಲ್ಲಿ ಬೌಲಿಂಗಲ್ಲಿ. ಇವರು ಲೆಫ್ಟ್ ಆರ್ಮ್ ಸ್ಪಿನ್ನರು, ಪವರ್ ಪ್ಲೇದಲ್ಲೂ ಮಾಡ್ತಾರೆ, ಮಿಡ್ಲ್ ಓವರ್ಸಲ್ಲೂ ಮಾಡ್ತಾರೆ, ಡೆಡ್ ಓವರ್ ಕೂಡ ಬೌಲಿಂಗ್ ಮಾಡ್ತಾರೆ. ಮತ್ತು ಟೀಮ್ ಡೇವಿಡ್ ಯಾವಾಗ ತೊಗೊಂಡಿರೋದು ಇಲ್ಲಿ ಇವ್ರನ್ನ 2021 ತೊಗೊಂಡಿದ್ರು. 3 ಸೀಸನ್ ತೊಗೊಂಡಿಲ್ಲ, ಇವಾಗ ತೊಗೊಂಡಿದ್ದಾರೆ. ಇವರು ನಮ್ಗೆ ಒನ್ ಆಫ್ ದ ಗ್ರೇಟೆಸ್ಟ್ ಫಿನಿಷರು ಆರ್ ಸಿ ಬಿಗೆ. ಇವರು ಮತ್ತು ಕೃಣಾಲ್ ಪಾಂಡ್ಯ ಒಳ್ಳೆ ಫಿನಿಶಿಂಗ್ ಮಾಡ್ತಾರೆ. ಮತ್ತು ರೋಮೇಶ್ ಶೆಪರ್ಡ್ ಅವ್ರನ್ನ ಬೌಲಿಂಗ್ ಆಗಿ ಕನ್ಸಿಡರ್ ಮಾಡ್ತಾರೆ. ಇವ್ರನ್ನೂ ಕೂಡ ನನಗೇನೋ ಆಡ್ಸೋ ಡೌಟ್ ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. ನೋಡೋಣ ನೆಕ್ಸ್ಟ್ ಇವಾಗ ಬೌಲರ್ಸ್ ಕ್ಯಾಟಗರಿಗೆ ಹೋಗೋಣ ಬನ್ನಿ ಇವಾಗ. ಸೊ ನಮ್ಮ ಭುವಿಯನ್ನ ಸ್ವಿಂಗ್ ಮಾಸ್ಟರ್, ಪವರ್ ಪ್ಲೇದಲ್ಲಿ ಸ್ವಿಂಗ್ ಮಾಡಿ ನಮಗೆ ವಿಕೆಟ್ ಟಕ ಅಂತ ಎತ್ಕೊಡ್ತಾರೆ. ಇವ್ರ ಬಗ್ಗೆ ಏನೆಲ್ಲ ಹೇಳಿ. ಮತ್ತು ನಮ್ಮ ಜೋಸ್ ಹಜಲ್ವುಡ್ ಅವರು ಬರೀ ಗುಡ್ ಲೆಂತಲ್ಲೇ ಬೌಲಿಂಗ್ ಆಗ್ತಾರೆ. ಏನೇ ಆಗಲಿ ಬರೀ ಗುಡ್ ಲೆಂತಲ್ಲೇ ಆಗ್ತಾರೆ. ಕನ್ಸಿಸ್ಟೆಂಟಿಯಾಗಿ ಗುಡ್ ಲೆಂತಲ್ಲೇ ಬೌಲಿಂಗ್ ಆಗ್ತಿರ್ತಾರೆ ಅವರು. ನಮ್ಮ ದಯಾಲನ ಅವರು 6 ಬಾಲ್ 6 ಹೊಡ್ಸ್ಕೊಂಡು ಲಾಸ್ಟ್ ಸೀಸನ್ಗೆ ಆರ್ ಸಿ ಬಿಗೆ ಬಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಮತ್ತು ಆರ್ ಸಿ ಬಿ ನಂಬಿಕೆ ಉಳಿಸ್ಕೊಂಡು ರಿಟರ್ನ್ ಮಾಡಿದ್ದಾರೆ ಆರ್ ಸಿ ಬಿದವರು. ಈ ಸೀಸನ್ ಕೂಡ ಅವ್ರು ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಆರ್ ಸಿ ಬಿಗೆ ದ ಫಸ್ಟ್ ಎವರ್ ಟ್ರಾಫಿ ವಿನ್ ಮಾಡಿಸ್ಕೊಡ್ಬೇಕು ನಮ್ಮ ದಯಾಲನವರು. ಮತ್ತು ರಸಿಕ್ದರ್ ಇವ್ರ ಬಗ್ಗೆ ಏನೆಲ್ಲ ಹೇಳಿ. ಮಿಡ್ಲ್ ಓವರ್ ಮತ್ತು ಡೆಡ್ ಓವರ್ ಇವರು ಒಳ್ಳೆ ಬೌಲರ್, ಇವರು ಒಳ್ಳೆ ಸ್ಪೆಷಲಿಸ್ಟು. ಇವರು ಮತ್ತು ನುವಾನ್ ತುಷಾರದವರು ಡೆಡ್ ಓವರಲ್ಲಿ ಹಾಕಿದ್ರೆ ಮಜಾ ಅಂದರೆ ಮಜಾ ಇರುತ್ತೆ ಈ ವರ್ಷ ಆರ್ ಸಿ ಬಿ ಸೀಸನ್ನು. ಮತ್ತು ಸುಯೇಶ್ ಶರ್ಮಾ ಇವರು ಅಷ್ಟೇ ಪವರ್ ಪ್ಲೇದಲ್ಲಿ ಬೌಲಿಂಗ್ ಒಂದು 2 ಓವರ್ ಆಗ್ಬೋದು, ಮತ್ತು ಮಿಡ್ಲ್ ಓವರ್ಸು ಕೂಡ ಹಾಕೊಡ್ಬೋದು. ಮತ್ತು ಲುಗಿನಿ ನಿಗಿರಿ ಅವ್ರನ್ನ ಆಡ್ಸೋ ಡೌಟು ನನಗೆ ಗೊತ್ತಿರೋ ಪ್ರಕಾರ. ಇವ್ರನ್ನೆಲ್ಲ ಬ್ಯಾಕಪ್ ತೊಗೊಂಡಿದ್ದಾರೆ. ಮತ್ತು ನುವಾನ್ ತುಷಾರ ಬಗ್ಗೆ ಏನೆಲ್ಲ ಹೇಳಿ. ಯಾರ್ಕರ್ ಸ್ಪೆಷಲಿಸ್ಟ್ ಇವರು. ಪವರ್ ಪ್ಲೇದಲ್ಲೂ ಆಗ್ತಾರೆ, ಮಿಡ್ಲ್ ಓವರ್ ಆಗ್ತಾರೆ, ಡೆತ್ ಓವರಲ್ಲೂ ಆಗ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಇವ್ರನ್ನ ಸ್ವಲ್ಪ ಮ್ಯಾಚಸ್ ಆಡ್ಸೋ ಡೌಟು. ಸ್ವಲ್ಪ ಮ್ಯಾಚಸ್ ಆಡಿಸ್ಬೋದು, ಯಾಕಂದರೆ ಇಲ್ಲಿ ಫಾರಿನ್ ಪ್ಲೇಯರ್ಸ್ ಬರೀ 4 ಜಾಗ ಇರೋದು. 4 ಜಾಗ ಇರೋದ್ರಿಂದ ಫಿಲಿಪ್ ಸಾಲ್ಟ್ನ ಆಡಿಸ್ತಾರೆ ಡೆಫಿನೆಟ್ಲಿ, ಲಿಯಾಂಗ್ ಲಿವಿಂಗ್ಸ್ಟನ್ನ ಆಡಿಸ್ತಾರೆ, ಮತ್ತು ಜೋಸ್ ಹಜಲ್ವುಡ್ನ ಆಡಿಸ್ತಾರೆ. ಮತ್ತು ಇನ್ನೊಬ್ಬರು ನನಗೆ ಡೌಟ್ ಇದೆ, ಟೀಮ್ ಡೇವಿಡ್ನ ಆಡಿಸ್ತಾರಾ ಇಲ್ಲಾಂದರೆ ಜೇಕಬ್ ಬೆತ್ತನನ್ನ ಆಡಿಸ್ತಾರಾ ಅಂದ್ಬಿಟ್ಟು. ಮತ್ತು ಅಭಿನಮ್ ಬಂದ್ಬಿಟ್ಟು ಇವರು ಡೊಮೆಸ್ಟಿಕ್ ಪ್ಲೇಯರು. ಇವ್ರದ್ದು ಡೊಮೆಸ್ಟಿಕಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಈ IPL ಅಲ್ಲಿ ಹೆಂಗಿದೆ ನೋಡೋಣ ಈ ವರ್ಷ ಸೀಸನಲ್ಲಿ. ಮತ್ತು ಮೋಹಿತ್ ರಾತ್ರೆ ಕೂಡ ಸೇಮೇ. ಇವ್ರದ್ದು ಅಷ್ಟೇ ಈ ವರ್ಷ ಆರ್ ಸಿ ಬಿ ಡೆಬ್ಯೂಟೆಂಟ್ ಇವರು. ನೋಡೋಣ ಪರ್ಫಾರ್ಮೆನ್ಸ್ ಹೆಂಗೆ ಕೊಡ್ತಾರೆ.